ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಚುನಾವಣೆ ನಿಂತಿಲ್ಲ? ಅವರು ಯಾಕೆ ಚುನಾವಣೆಗೆ ನಿಂತಿಲ್ಲ? ಕಲಬುರಗಿ ಒಳಗೆ ರಿಸರ್ವ್ ಇತ್ತು ಸಾಹೇಬ್ರೆ, 50 ವರ್ಷ ರಾಜಕಾರಣ ಮಾಡಿರಿ, ಯಾಕೆ ಚುನಾವಣೆ ಬಿಟ್ಟಿರ ಅಂದ್ರ ನರೇಂದ್ರ ಮೋದಿ ಅಂದ್ರೆ ಗಡ 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 ಅಂತ ನಿಮ್ಗ. ದೇಶ ಪ್ರೇಮಿ ನರೇಂದ್ರ ಮೋದಿ ವರ್ಚಸ್ ಒಂದ್ ಕಡೆ, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತಕ್ಕಂಥವ್ರು ಎದುರುಗಡೆ ನಮ್ಮ ಚುನಾವಣೆ. Knowledge Park, the Creative School, School for Quality and Innovative Education. Sky Sunshine School, step towards better future. Jai Shankar Colony, Shantiniketan Ground, Piswa Kalyan. जय श्री राम, जय श्री राम, जय भवानी, जय भवानी. ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು, ಕೇಂದ್ರದ ಸಚಿವರು, ಆತ್ಮೀಯರು ಆದಂತ ಸನ್ಮಾನ್ಯ ಶ್ರೀ ಭಗವಂತ ಖುಬಾರ್ ಅವರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಜಿಲ್ಲೆಯ ಅಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರೇ, This video is presented by ASM Super Speciality Hospital, Gulbarga. Madina Public School, School for Islamic Education and Modern Education. Admissions are open. ಹಾಗೂ ಹಿರಿಯರಾದಂತಹ ಬಂಡಪ್ಪ ಕಾಶಂಪುರಿ ಅವರೇ, ಇನ್ನೋರ್ವ ಪಕ್ಷದ ಹಿರಿಯರಾದಂತಹ ಎಸ್ ಕೆ ಬೆಳ್ಳುಬ್ಬಿ ಸಾಹೇಬ್ರೆ, ಶಾಸಕ ಮಿತ್ರರಾದಂತಹ ಶೈಲೇಂದ್ರ ಬೆಲ್ನಾಳೆ ಅವರೇ, ಸಿದ್ದು ಪಾಟೀಲ್ ಅವರೇ, ಅವಿನಾಶ್ ಜಾಧವ್ ಅವರೇ, ಸಮಸ್ತ ವೇದಿಕೆ ಮೇಲೆ ಆಸೀನರಾದಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, JDS ಪಕ್ಷದ ಎಲ್ಲ ಮುಖಂಡರುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿಗೆ ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು, ಭಗವಂತ ಖುಬಾರ್ ಅವರಿಗೆ 3ನೇ ಬಾರಿಗೆ ಮತ್ತೆ ದೆಹಲಿಗೆ ಕಳಿಸಬೇಕಂತ ಬಂದಂತ ಸಮಸ್ತ ಬೀದರ್ ಜಿಲ್ಲೆ ಆಳಂದ್ ಚಿಂಚೋಳಿಯ ಎಲ್ಲ ನನ್ನ ಕಾರ್ಯಕರ್ತರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಈ ಚುನಾವಣೆ ಬರೀ ಭಗವಂತ ಖುಬಾರ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಈ ರಾಷ್ಟ್ರ ಕಂಡಂತ ಮಹಾನ್ ನಾಯಕ, ಅಪ್ಪಟ ದೇಶಭಕ್ತ, ದೇಶ ಪ್ರೇಮಿ ನರೇಂದ್ರ ಮೋದಿ ವರ್ಚಸ್ ಒಂದ್ ಕಡೆ, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತಕ್ಕಂಥವ್ರು ಎದುರುಗಡೆ ನಮ್ಮ ಚುನಾವಣೆ. ಒಂದ್ ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥವ್ರ ಎದುರುಗಡೆ ನಮ್ಮ ಚುನಾವಣೆ. ಬಂಧುಗಳೇ, ಬಹುತೇಕ ಇಲ್ಲಿ ಬಂದಂತವರಿಗೆ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಈಗಾಗಲೇ ನೀವೆಲ್ಲರೂ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು, ಭಗವಂತ ಖುಬಾರ್ ಅವರಿಗೆ 3ನೇ ಸಲ ಹ್ಯಾಟ್ರಿಕ್ MP ಮಾಡ್ಬೇಕಂತ ಹೇಳಿ ಬಂದವರು. ಕಾಂಗ್ರೆಸ್ಸಿನವರು ಬಹಳಷ್ಟು ಕಡೆ ಸಂವಿಧಾನದ ಹೆಸರಿನ ಮೇಲೆ ಮತ ಕೇಳ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಮತ ಕೇಳ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾವ್ ಅವರಿಗೆ, PV ನರಸಿಂಹರಾವ್ ಅವರಿಗೆ ಯಾರ್ಯಾರೇ ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ನವರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಸ್ನೇಹಿತರೆ. ಇವತ್ತು ಸಾಕಷ್ಟು ಜನ ಇಲ್ಲಿ ಮಧ್ಯಮ ವರ್ಗದವರು, ಬಡವರು, ರೈತರು ಇಲ್ಲಿ ನಾವು ಸೇರಿದ್ದೇವೆ. 2014ಕ್ಕಿಂತ ಮೊದಲು ನಿಮಗೆ ಗೊತ್ತಿತ್ತು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡಿದ್ರ, ಬೆಳಗ್ಗೆ ಎದ್ದು ನ್ಯೂಸ್ ನೋಡ್ಲಕ್ ಕುಂತರ ಬಾಂಬೆದೊಳಗೆ ಬಾಂಬ್ ಬ್ಲಾಸ್ಟ್ ಆಯ್ತು, ಚೆನ್ನೈದೊಳಗೆ ಬ್ಲಾಸ್ಟ್ ಆಯ್ತು, ಡೆಲ್ಲಿದೊಳಗೆ ಬ್ಲಾಸ್ಟ್ ಆಯ್ತು, 100 ಜನ ಕಳ್ಕೊಂಡಿವ್ ಅಂತ ಹೇಳಿ ನಾವು ಕಣ್ಣೀರು ಹಾಕ್ತಾ ಇದ್ದಂತ ಕಾಲ ಈಗ ಹೋಗಿದೆ.
ನೂರಾರು ನಮ್ಮ ಬಡವರು, ನಮ್ಮ ಅಣ್ಣ ತಮ್ಮದವರು, ನಮ್ಮ ಸೈನಿಕರು ದೇಶಕ್ಕಾಯಕ್ಕೆ ಹೋದಾಗ ನೋಡದೊಳಗ ಎಷ್ಟೋ ಜನ ಉಗ್ರವಾದಿಗಳ ಕೈದೊಳಗೆ ಸಿಕ್ಕು ಹೆಣಾಗಿ ಬರ್ತಕ್ಕಂಥದ್ದು ತಾವೆಲ್ಲರೂ ನೋಡಿರಿ. ಯಾವತ್ತ ನೀವೆಲ್ಲರೂ ಸೇರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ನಾವು ಮಾಡಿದೆವೋ, ಇವತ್ತೆಲ್ಲರಿಗೂ ಗೊತ್ತದ ಒಬ್ಬ ವ್ಯಕ್ತಿಗೆ ಮುಟ್ರ 40 ಮಂದಿ ಜೀವ ತೋತ ನರೇಂದ್ರ ಮೋದಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ ಬಂಧುಗಳೇ. ಅಂತ ತಾಕತ್ವರ್ ನರೇಂದ್ರ ಮೋದಿ ಅವರಿಗೆ ನಾವು ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿದೆ. ಇನ್ನೊಂದು ವಿಷಯ, ಸಾಕಷ್ಟು ನೇತಾರರು ಮಾತಾಡ್ತಾರ, ಗ್ಯಾರಂಟಿಗಳು ಭರವಸೆ ಮೇಲೆ ಮತವನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆ ಬೇರೆ ಹೇಳಕ್ಕೆ ಏನೂ ಇಲ್ಲ. ಸಾಕಷ್ಟು ಬುದ್ಧಿವಂತ ನನ್ನ ಕಾರ್ಯಕರ್ತರು, ನೀವು ಕೇಳ್ರಿ, ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಪ್ಪ? AICC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಚುನಾವಣೆ ನಿಂತಿಲ್ಲ? ಅವರು ಯಾಕೆ ಚುನಾವಣೆಗೆ ನಿಂತಿಲ್ಲ? ಕಲಬುರಗಿ ಒಳಗೆ ರಿಸರ್ವ್ ಇತ್ತು ಸಾಹೇಬ್ರೆ, 50 ವರ್ಷ ರಾಜಕಾರಣ ಮಾಡಿರಿ, ಯಾಕೆ ಚುನಾವಣೆ ಬಿಟ್ಟಿರ ಅಂದ್ರ ನರೇಂದ್ರ ಮೋದಿ ಅಂದ್ರೆ ಗಡ 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 ಅಂತದ ನಿಮ್ಗ. ರಾಹುಲ್ ಗಾಂಧಿ ಯಾಕಪ್ಪ ವಯನಾಡ್ ಓಡ್ ಬಂದಿ? ಯಾಕೆ ಓಡ್ ಬಂದಿ? ಅರೆ ನಿನ್ನ ಬಳಿ ತಾಕತ್ತಿತ್ತಂದ್ರೆ ಉತ್ತರ ಪ್ರದೇಶದೊಳಗೆ ಚುನಾವಣೆ ನಡೆಸೋದಿತ್ತು. ಖರೆ ಬಹದ್ದೂರ್ ಅಂತಿದ್ದು ನಾನು ನಿನಗ. ಬಂಧುಗಳೇ, ಆ ಗ್ಯಾರಂಟಿಗಳಿಂದ ಜನರಿಗೆ ಹುಚ್ಚು ಮಾಡ್ಲತ್ತಾರ ಇವರು. ಆ ಗ್ಯಾರಂಟಿಗಳು ಹೆಂಗವ ಹೇಳ್ತೀನಿ ನಿಮ್ಗ. ಒಂದು ಊರೊಳಗ ಬೆಂಗಳೂರಿನಂತ ಸಿಟಿಯಾಗ 4 ಮಂದಿ ದೋಸ್ತರು ಹಸು ಆಗಿವಂತ ಎಲ್ಲರ ನಾಷ್ಟ ಮಾಡಮಂತ ಹೋಲತ್ತಾರ. 4 ಮಂದಿ ಸಣ್ಣವ್ರ ರೊಕ್ಕ ಕಮ್ಮವಕ್ಕಿಸಿದಾಗ ಒಂದು ಹೋಟೆಲ್ದಾಗ ಬೋರ್ಡ್ ಹಾಕಿರು. ಏನಂತ ಬೋರ್ಡ್ ಹಾಕಿರಂದ್ರ, ಇಲ್ಲಿ ನೀವು ಏನು ತಿಂಡಿ ತಿಂತೀರಿ ಇದ್ರ ಬಿಲ್ಲ ನಿಮ್ಮ ಮೊಮ್ಮಕ್ಕಳಿಂದ ತೋತೀವಿ ಅಂತ ಹೇಳಿ ಬೋರ್ಡ್ ಹಾಕಿರಂತ. ಲಕ್ಷ ಕೊಟ್ಟು ಕೇಳಬೇಕು. ಈ ಗ್ಯಾರಂಟಿಗಳ ಕತೆ ಹೇಳತ್ತೀನಿ ನಾ ನಿಮ್ಗ. 4 ಹುಡುಗರು ಖುಷಿ ಆದರು. ಏನಪ್ಪ, ನಾವು ತಿಂದಿ ಬಿಲ್ಲ ನಮ್ಮ ಮೊಮ್ಮಕ್ಕಳು ಕೂಡ ಇದೆಯಂತ ಹೋಟೆಲ್ ಸಿಗ್ತಲ್ಲ ನಮ್ಮ ದೈವಕ. ಇನ್ನ ನಮ್ಮದೇ ಮದುವೆ ಆಗಿಲ್ಲ, ನಮ್ಮದೇನು ಮದುವೆ ಆಗ್ಬೇಕು, ನಮಗೇನು ಮಕ್ಕಳು ಹುಟ್ಟಬೇಕು, ನಮ್ಮ ಮೊಮ್ಮಕ್ಕಳ ಬಳಿ ಇವ್ರು ಬಿಲ್ ಏನು ತಗೋಬೇಕಂತ ಹೇಳಿ ಮಜಗೂತ್ ಹೋಗಿ 4 ಮಂದಿ ನಾಷ್ಟ ಮಾಡಿದ್ರು ಹೊಟ್ಟೆ ತುಂಬ. ಬಿಲ್ ಕೊಟ್ಟು ಹೊರಗೆ ಹೊಂಟಿರು ಸ್ನೇಹಿತರೆ. ಹೊರಗೆ ಬರೋ ಮುಂದೆ ಮಾಲಕ್ ಹಿಡ್ದ ಬಿಲ್ ಕೊಡಬೇಕು ಅಂದ. ಬೋರ್ಡ್ ಏನು ಹಾಕಿದಿ? ನಮ್ಮ ಮೊಮ್ಮಕ್ಕಳ ಕೈ ತೋತಾ ಅಂದಿದಿ. ಅವ ಏನಂದ್ರ, ಇದು ನಿಮ್ಮ ಮುತ್ಯ ತಿಂದಿದಪ್ಪ ಬಿಲ್ಲ, ಅದು ಕೇಳತ್ತೀನಿ ಅಂತ ಹೇಳ್ದ. ಆ ರೀತಿ ಗ್ಯಾರಂಟಿಗಳು, ದಯಮಾಡಿ ಯಾರು ಗ್ಯಾರಂಟಿಗಳಿಗೆ ನಂಬಾರ್ದು ನೀವು. ಎಲ್ಲ ಯೋಜನೆಗಳು ಬಂದ್ ಮಾಡ್ಯಾರ. ನಮ್ಮ ಮಕ್ಕಳು ನೌಕರಿಗೆ ಸೇರೋವೆಲ್ಲ ಬಂದಾಗ ಹೋಗ್ಯಾವ, ಎಲ್ಲ ಸತ್ಯಾನಾಶ ಆಗ್ಯದ. ಗ್ಯಾರಂಟಿ ನಾಟಕ ಮಾಡ್ಲತ್ತಾರಟ್ಟೆ, ಇವ್ರ ಬಲ್ಲ ತಾಕತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ನೆಚ್ಚಿನ ಸಂಸದರು ಭಗವಂತ್ ಕುಮಾರ್ ಅವರಿಗೆ ನಾವೆಲ್ಲರೂ ಸೇರಿ ಹ್ಯಾಟ್ರಿಕ್ MP ಮಾಡೋಣ, ಮತ್ತೆ ಬಹದ್ದೂರ್ ಪ್ರಧಾನಮಂತ್ರಿ ನಾವೆಲ್ಲರೂ ನೋಡೋಣ ಅಂತ ಹೇಳಿ ನಿಮ್ಮೆಲ್ಲರ ಪಾದಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್.